ಪ್ರತಿ ವರ್ಷ ತಪ್ಪಿಸದೆ ಗುಬ್ಬಿಯಪ್ಪನ ಜಾತ್ರೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಆಶೀರ್ವಾದ ಪಡೆಯುತ್ತಿದ್ದೇನೆ. ಗುಬ್ಬಿ ಪಟ್ಟಣದ ಶ್ರೀ ಗೋಸಾಲ ಚನ್ನಬಸವೇಶ್ವರ ಬ್ರಹ್ಮ ರಥೋತ್ಸವಕ್ಕೆ ಕೆಪಿಸಿಸಿ ಉಪಾಧ್ಯಕ್ಷ ಹಾಲಪ್ಪ ಮುರಳೀಧರ್ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದ ಪಡೆದು ಮಾತನಾಡಿ, ಶ್ರೀ ಕ್ಷೇತ್ರ ಬಹಳ ಪ್ರಸಿದ್ಧಿ ಹೊಂದಿದೆ. ಜಿಲ್ಲೆಯಲ್ಲಿ 2 ಸಚಿವರು ಸೇರಿ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದಿವ್ಯ ಕ್ಷೇತ್ರವನ್ನ ಪ್ರವಾಸಿ ತಾಣವಾಗಿ ಮಾಡಿದ್ದಾರೆ. ಇನ್ನು ಅನೇಕ ಭಕ್ತರಿಗೆ ಸ್ವಾಮಿಯನ್ನ ನೋಡುವ ಪುಣ್ಯ ಸಿಗುತ್ತದೆ. ನಾನು ಪ್ರತಿ ವರ್ಷ ಜಾತ್ರೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಮತ್ತು ಆಶೀರ್ವಾದ ಪಡೆಯುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಉಂಡೇರಾಮಣ್ಣ, ಪತ್ರಕರ್ತ ರಾಜೇಶ್ ಇದ್ದರು. ಹಲವಾರು ವರ್ಷಗಳಿಂದ ಗುಬ್ಬಿಯಪ್ಪನ ದೇವಸ್ಥಾನಕ್ಕೆ ಹಾಗೂ ಜಾತ್ರೆಗೆ ತಪ್ಪಿಸ್ದಲ್ಲೇ ಈ ಮಾಸದಲ್ಲಿ ಬಂದು ಹೋಗುವಂಥದ್ದು ವಾಡಿಕೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇರುತ್ತೆ ಆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತೇಳಿ ಸಂಪೂರ್ಣವಾದಂಥ ಒಂದು ಭರವಸೆ. ಈ ಲೋಕಸಭೆಯಲ್ಲಿ ಮಾತ್ರ ಒಂಚೂರು ಹೆಚ್ಚು ಕಮ್ಮಿ ಆಯ್ತದು, ಅದು ಮುಂದಕ್ಕೆ ಒಳ್ಳೆಯದಕ್ಕೇನೋ ಅಂತ ಕಾಣಿಸ್ತದೆ. ಅಷ್ಟು ಬಿಟ್ಟರೆ ಇದೆಲ್ಲದಕ್ಕೂ ನಮಗೆ ಚಿಕ್ಕವರಿಂದಲೇ ನಂಬಿಕೆ. ನಾವು ಸ್ಕೂಲಾಗಿದ್ದಾಗಲೂ ಗುಬ್ಬಿಯಪ್ಪನ ಮೇಲೆ ಹಣೆ ಇಡ್ತಿದ್ವಿ. ಅಷ್ಟು ಅದ್ರ ಬಗ್ಗೆ ಸಂಪೂರ್ಣವಾದಂಥ ವಿಶ್ವಾಸ, ಭಕ್ತಿ. ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮ ತಾವುಗಳೆಲ್ಲ ನೋಡ್ತಾ ಇದ್ದೀರಿ. ಆದಷ್ಟು ಶೀಘ್ರವಾಗಿ ಸರ್ಕಾರ ಗಟ್ಟಿಯಾಗಿದೆ, ಮುಜರಾಯಿ ಇಲಾಖೆನೂ ಸ್ಟ್ರಾಂಗ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಈ ಬಾರಿ ಇದೇ ವರ್ಷದಲ್ಲೇ ರಾಮಲಿಂಗಾರೆಡ್ಡಿ ಅವ್ರನ್ನ ಮಾನ್ಯ ಮಂತ್ರಿಗಳನ್ನ ಇಲ್ಲ ಶಾಸಕರೊಂದಿಗೆ ಇಲ್ಲಿ ಕ್ಷೇತ್ರಕ್ಕೆ ಭೇಟಿ ಆದರೆ ಇದಕ್ಕೆ ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಕಾಯಕಲ್ಪ ಸಿಗುವಂಥ ಭರವಸೆ, ಗಟ್ಟಿ ವಿಶ್ವಾಸ ನಮಗಿದೆ. ಸರ್, ಈಗ ತಾವು ಇನ್ನೊಂದು ಮತ್ತೆ ಗ್ಯಾಪ್ ಇದನ್ನ 2-3 ವರ್ಷ ಇದೆ. ಅಷ್ಟರೊಳಗಡೆ ಪಕ್ಷದ ತೀರ್ಮಾನ ಏನು ತಗೊಳ್ತಾರೆ, ಹಾಗೆ ಜನಸಾಮಾನ್ಯರ ಜೊತೆ ಇರುವಂಥದ್ದು ದಿನಪಂಥದ ಪದ್ಧತಿ, ಅದು ಹಾಗೇ ಇದೆ. ಅದರಲ್ಲೂ ರೈತಾಪಿ ವರ್ಗದ ಜೊತೆ ಮುರಳೀಧರ ಹಾಲಪ್ಪನವರು ಪ್ರತಿ ಗ್ರಾಮೀಣ ಭಾಗದಲ್ಲೂ ಜನರ ಮಧ್ಯೆ ಇರ್ತಕ್ಕಂಥವ್ರು. ಈಗಲೂ ಸಹಿತ ಬಜೆಟ್ ಮಂಡನೆ ಪ್ರಯುಕ್ತ ಮುಖ್ಯಮಂತ್ರಿಗಳ ಜೊತೆ ನಾವು ಜಗಳಕ್ಕೆ ಬಿದ್ದು ರೈತರಿಗೆ ಏನೇನು ಆಗಬೇಕಾದ್ರೂ ನಮ್ಮ ಜಿಲ್ಲೆಯಲ್ಲಿ ಹುಣಸೆ, ಮಾವು, ಹಲಸು, ನೇರಳೆ ಹಣ್ಣಿಗೆ ಇಲ್ಲೇ ಒಂದು ಅಗ್ರೋ ಪಾರ್ಕ್ ಮಾಡಬೇಕು ಅಂತೇಳಿ KB ಕ್ರಾಸಲ್ಲೇ 150 ಎಕರೆಯಲ್ಲಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದು. ಅದಕ್ಕೆ ಈಗಾಗಲೇ DPR ಆಗ್ತಾಯಿದೆ. ಅದಾದರೂ ಇದಕ್ಕೆ ಜನಗಳಿಗೆ ಬರೀ ತೆಂಗು ಅಡಿಕೆ ಮಾತ್ರ ಅಲ್ಲ, ಬೇರೆ ಬೇರೆ ಜೊತೆಗೆ ನಮ್ಮ ಮೂಲ ಏನಿತ್ತು ರಾಗಿ, ಶೇಂಗಾ, ಅದರ ಜೊತೆಗೆ ಹುಣಸೆ, ಮಾವು, ನೇರಳೆ ಹಣ್ಣಿಂದು ಹಲಸಿಗೂ ಸಹಿತ ಕಾಯಕಲ್ಪ ಆಗಬೇಕು ಅಂತೇಳಿ ನಮಗೆಲ್ಲರದ್ದು ಒತ್ತಾಸೆ. ಇದೊಂದು ಹಬ್ ಮಾಡಬೇಕು ಅಂತೇಳಿ ಗುಬ್ಬಿಯಪ್ಪನ ಈ ಕ್ಷೇತ್ರದ ಜೊತೆಗೆ ಜಿಲ್ಲೆಯ ಇನ್ನು 8 ಜಾಗಗಳನ್ನ, ಮಧುಗಿರಿ ಇರ್ಬೋದು, ಸಿದ್ದರ ಬೆಟ್ಟ, ಸಿದ್ಧಗಂಗಾ ಮಠ, ಕೈದಾಳ, ಹೀಗೆ ಎಲ್ಲ ಬೇರೆ ಬೇರೆ ಭಾಗದಲ್ಲೆಲ್ಲ ಸೇರಿಸ್ಕೊಂಡು ಕಿತ್ತೂರು, ಚಿಕ್ಕನಾಯಕನಹಳ್ಳಿ ಸೇರಿಕೊಂಡು ಒಂದು ಪ್ರವಾಸಿ ಹಬ್ ಮಾಡಬೇಕು ಅಂತೇಳಿ HK ಪಾಟೀಲರು ಪ್ರವಾಸೋದ್ಯಮ ಸಚಿವರು ಅದಕ್ಕಾಗಲೇ ಒಂದು ರೂಪುರೇಷೆ ಮಾಡಿದ್ದಾರೆ. ದೇವಸ್ಥಾನನೂ ಅದರಲ್ಲಿ ಸೇರಿಕೊಂಡು ದೇವಸ್ಥಾನದ ಅಧ್ಯಕ್ಷರು ಈಗ ನಮ್ಮ ಜೊತೆನೇ ಇದ್ದಾರೆ. ತುಂಬ ದಿವಸ ಆದಮೇಲೆ ಇಲ್ಲಿಗೆ ನೇಮಕ ಆಯಿತು. ಅವರು ಕ್ರಿಯಾಶೀಲರಾಗಿ 2 ಸಚಿವರುಗಳನ್ನ, ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲ್ ಈ ದೇವಸ್ಥಾನಕ್ಕೆ, ಈ ಕ್ಷೇತ್ರಕ್ಕೆ ಬರೋ ಥರ ಆದರೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ. ದೇವಸ್ಥಾನ ಜೀರ್ಣೋದ್ಧಾರ, ಅಭಿವೃದ್ಧಿ, ಬೇರೆ ಬೇರೆ ಎಲ್ಲ ಚಟುವಟಿಕೆಗಳಿಗೂ ಅನುವಾಗ್ತದೆ.